ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಈರುಳ್ಳಿ ತರಕಾರಿಯಿಂದ ಏನೇನು ಪ್ರಯೋಜನಗಳಾಗುವುದೆಂದು ತಿಳಿಸಿಕೊಡುತ್ತೇನೆ. ಹಸಿ ಈರುಳ್ಳಿಗೆ ಆಯುರ್ವೇದ ಔಷಧಿಗಳನ್ನು ತಯಾರಿಸಲು ಪ್ರಾಮುಖ್ಯತೆ ಇದೆ. ದಿನವೂ ಒಂದೊಂದು ಹಸಿ ಈರುಳ್ಳಿಯನ್ನು ಸೇವಿಸುವುದರಿಂದ ಹಲವಾರು ರೋಗಗಳನ್ನು ತಡೆಗಟ್ಟಬಹುದು. ಇದರಲ್ಲಿ ಕೀಟನಾಶಕ ಗುಣ ಇರುವುದರಿಂದ ಹಲವಾರು ರೀತಿಯ ಪಲ್ಯ, ಕೋಸಂಬರಿ, ಚಿತ್ರಾನ್ನ ಮಾಡುವಾಗ ಬಳಸುವರು. ಇದರ ಸೇವನೆಯಿಂದ ಜಠರ ಹಾಗೂ ಕರುಳು ರೋಗಗಳನ್ನು ತಡೆಗಟ್ಟಬಹುದು. ಹೃದ್ರೋಗವಿದ್ದರೆ ಈರುಳ್ಳಿಯ ಸೇವನೆಯು ತಡೆಗಟ್ಟುವುದರಲ್ಲಿ ಪರಿಣಾಮಕಾರಿಯಾಗಿ ವರ್ತಿಸುತ್ತದೆ. ಈರುಳ್ಳಿಯನ್ನು ನುಣ್ಣಗೆ ಅರೆದು ರಕ್ತಸ್ರಾವವಾಗುತ್ತಿರುವ ವಸಡಿಗೆ ಹಚ್ಚಿದರೆ ರಕ್ತಸ್ರಾವ ನಿಲ್ಲುವುದು. ಸುಟ್ಟ ಈರುಳ್ಳಿಯನ್ನು ತಿಂದರೆ ಅಜೀರ್ಣ ನಿವಾರಣೆಯಾಗುವುದು ಮತ್ತು ಆಮಶಂಕೆ ಗುಣವಾಗುವುದು. ಚೇಳು ಅಥವಾ ಜೇನುಹುಳು ಕಚ್ಚಿದ ಸ್ಥಳಕ್ಕೆ ಹಸಿ ಈರುಳ್ಳಿಯ ಸಿಪ್ಪೆ ಸುಲಿದು ಜಜ್ಜಿ ತಿಕ್ಕುವುದರಿಂದ ಶೀಘ್ರವೇ ನೋವು ಉಪಶಮನವಾಗುವುದು. ಈರುಳ್ಳಿಯನ್ನು ಬೆಲ್ಲದ ಸಹಿತ ತಿಂದರೆ ರಕ್ತವೃದ್ಧಿಯಾಗುತ್ತದೆ. ಶರೀರದ ತೂಕವೂ ಸಹ ಹೆಚ್ಚುತ್ತದೆ. ಈರುಳ್ಳಿ ಹೂವನ್ನು ತಿಂದರೆ ಜೀರ್ಣಶಕ್ತಿ ಹೆಚ್ಚಿಸುವುದು. ಅರಿಶಿನ ಕಾಮಾಲೆ, ಮೂಲವ್ಯಾಧಿ ಗುಣವಾಗುವು. ಊಟದ ಜೊತೆಗೆ ಈರುಳ್ಳಿ ನೆಂಚಿಕೊಂಡು ತಿಂದರೆ ಕಣ್ಣು ನೋವು, ತಲೆನೋವು ದೂರವಾಗುವುದು. ಹಸಿ ಈರುಳ್ಳಿಯನ್ನು ಪ್ರತಿದಿನವೂ ತಿನ್ನುವುದರಿಂದ ನಿದ್ರೆ ವಿಶೇಷವಾಗಿ ಬರುತ್ತದೆ. ಸ್ನಾಯು ಮಂಡಲಕ್ಕೆ ಚೈತನ್ಯ ಒದಗುವುದು. ತುರುಕಜ್ಜಿ ಇತ್ಯಾದಿ ಚರ್ಮ ರೋಗವಿದ್ದಾಗ ಬಿಳಿ ಈರುಳ್ಳಿಯ ರಸಕ್ಕೆ ಅರಿಶಿನ ಪುಡಿ ಕಲಸಿ ಬಾಹ್ಯ ಲೇಪನವಾಗಿ ಹಚ್ಚುವುದರಿಂದ ಅನುಕೂಲವಾಗುವುದು. ಒಂದು ಈರುಳ್ಳಿ ಗೆಡ್ಡೆಯನ್ನು ಸಣ್ಣಗೆ ಹೆಚ್ಚಿ ತುಪ್ಪದಲ್ಲಿ ಹುರಿದು ಕೊಟ್ಟಣದ ಅನ್ನದೊಂದಿಗೆ ಕಲಸಿ ತಿಂದರೆ ರಕ್ತಭೇದಿ ಶಮನವಾಗುತ್ತದೆ. ಒಂದು ಈರುಳ್ಳಿ ಗೆಡ್ಡೆಯನ್ನು ಕೆಂಡದಲ್ಲಿ ಸುಟ್ಟು ತಿನ್ನುವುದರಿಂದ ಆಮಶಂಕೆ ರೋಗ ಗುಣವಾಗುವುದು. 2 ಟೀ ಚಮಚ ಈರುಳ್ಳಿ ರಸ, ತುಪ್ಪದಲ್ಲಿ ಹುರಿದ ಕಡಲೆಕಾಳು ಗಾತ್ರದ ಇಂಗು. 2 ಟೀ ಚಮಚ ಈರುಳ್ಳಿ ರಸ, ತುಪ್ಪದಲ್ಲಿ ಹುರಿದ ಕಡಲೆಕಾಳು ಗಾತ್ರದ ಇಂಗು, 2 ಟೀ ಚಮಚ ಕೊತ್ತಂಬರಿ ಪುಡಿ, 2 ಟೀ ಚಮಚ ಬಡೆ ಸೊಪ್ಪಿನ ಪುಡಿ ಒಟ್ಟಿಗೆ ಕಲಸಿ ಸೇವಿಸುತ್ತಾ ಬಂದರೆ ವಾಂತಿ ಭೇದಿಗೆ ಒಳ್ಳೆಯದು. ಈರುಳ್ಳಿಯಿಂದ ತಯಾರಿಸಬಹುದಾದ ಅಡುಗೆಗಳು ಏನೆಂದರೆ ಈರುಳ್ಳಿ ಸಲಾಡ್, ಪಕೋಡ, ಪಲ್ಯ, ಸಾಂಬಾರ್, ಬಜ್ಜಿ, ಹುಳಿ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.